ಹಾಯ್ ಫ್ರೆಂಡ್ಸ್, ಜೀವನದಲ್ಲಿ ನಿಮ್ಮ ಬೆಲೆಯನ್ನು ಹೆಚ್ಚಿಸುವುದು ಹೇಗೆ? ನಮಸ್ಕಾರ ಸ್ನೇಹಿತರೆ. ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ. ನಿಮ್ಮ ಸಮಯವನ್ನು ಎಲ್ಲರಿಗಾಗಿಯೂ ವ್ಯರ್ಥ ಮಾಡಬೇಡಿ. ಸಮಯವನ್ನು ಗೌರವಿಸುವ ವ್ಯಕ್ತಿಯನ್ನು ಇತರರು ಗೌರವಿಸುತ್ತಾರೆ. ಎರಡನೆಯದಾಗಿ, ನಿಮ್ಮ ಮಾತಿಗೆ ತೂಕ ಇರಲಿ. ಕಡಿಮೆ ಮಾತನಾಡಿ, ಆದರೆ ಅರ್ಥಪೂರ್ಣವಾಗಿ ಮಾತನಾಡಿ. ನಿಮ್ಮ ಮಾತು ಮತ್ತು ಕೆಲಸ ಒಂದೇ ಆಗಿದ್ದರೆ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಮೂರನೆಯದು, ಎಲ್ಲರನ್ನ ಮೆಚ್ಚಿಸಲು ಪ್ರಯತ್ನಿಸಬೇಡಿ. ಎಲ್ಲರಿಗೂ ಇಷ್ಟವಾಗಬೇಕು ಎಂದು ಬದುಕಿದರೆ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ಮೌಲ್ಯಗಳನ್ನು ಉಳಿಸಿಕೊಳ್ಳಿ. ಇನ್ನು ನಾಲ್ಕನೆಯದಾಗಿ, ನಿಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ. ಹೊಸ ವಿಷಯಗಳನ್ನು ಕಲಿಯಿರಿ. ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿ. ಜ್ಞಾನ ಮತ್ತು ಸಾಮರ್ಥ್ಯವೇ ನಿಮ್ಮ ನಿಜವಾದ ಬೆಲೆ. 5. ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ. ಯಾರನ್ನೂ ಅವಮಾನಿಸಬೇಡಿ. ಹಾಗೆಯೇ ನಿಮ್ಮನ್ನು ಅವಮಾನಿಸುವವರನ್ನು ಸಹಿಸಿಕೊಳ್ಳಬೇಡಿ. ಆತ್ಮಗೌರವವೇ ವ್ಯಕ್ತಿತ್ವದ ಅಡಿಪಾಯ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ. ಮಾತು ಕೊಡುವುದು ಸುಲಭ, ಅದನ್ನು ಪಾಲಿಸುವುದು ದೊಡ್ಡ ಗುಣ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಬಂದಾಗ ನಿಮ್ಮ ಬೆಲೆಯೂ ಕೂಡ ಹೆಚ್ಚುತ್ತದೆ. ಅಗತ್ಯವಿಲ್ಲದ ಕಡೆ ನಿಮ್ಮನ್ನು ಸಾಬೀತುಪಡಿಸಬೇಡಿ. ನಿಮ್ಮ ಮೌಲ್ಯವನ್ನು ಅರಿಯದವರ ಮುಂದೆ ಪದೇ ಪದೇ ಸಾಬೀತುಪಡಿಸಲು ಹೋಗಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಪರಿಚಯವಾಗಲಿ. 8. ಒಳ್ಳೆಯ ಸಂಗಡಿಗರನ್ನು ಆರಿಸಿಕೊಳ್ಳಿ. ನಿಮ್ಮ ಸುತ್ತಲಿರುವ ಜನರು ನಿಮ್ಮ ಆಲೋಚನೆ ಮತ್ತು ಜೀವನದ ಮೇಲೆ ಪ್ರಭಾವ ಬೀರುತ್ತಾರೆ. ನಿಮ್ಮನ್ನು ಬೆಳೆಸುವವರ ಜೊತೆ ಇರಿ. ಶಿಸ್ತು ಮತ್ತು ಸ್ಥಿರತೆಯನ್ನು ಬೆಳೆಸಿಕೊಳ್ಳಿ. ಒಮ್ಮೆ ಮಾಡಿದ ಒಳ್ಳೆಯ ಕೆಲಸಕ್ಕಿಂತ ಪ್ರತಿದಿನ ಮಾಡುವ ಸಣ್ಣ ಪ್ರಗತಿ ಹೆಚ್ಚು ಮುಖ್ಯ. ಶಿಸ್ತಿನ ಜೀವನಕ್ಕೆ ಸದಾ ಬೆಲೆ ಕೊಡಿ. ನಿಮ್ಮನ್ನು ನೀವು ನಂಬಿ. ಮೊದಲು ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನೀವು ನಿಮ್ಮನ್ನು ಗೌರವಿಸಿದಾಗ ಜಗತ್ತು ನಿಮ್ಮನ್ನು ಗೌರವಿಸಲು ಆರಂಭಿಸುತ್ತದೆ ಕೂಡ. ಕೊನೆಯ ಸಂದೇಶ: ನಿಮ್ಮ ಬೆಲೆ ಹೆಚ್ಚಾಗುವುದು ದುಬಾರಿ ವಸ್ತುಗಳಿಂದಲ್ಲ, ನಿಮ್ಮ ವ್ಯಕ್ತಿತ್ವ, ಜ್ಞಾನ, ಆತ್ಮಗೌರವ ಮತ್ತು ಒಳ್ಳೆಯ ನಡವಳಿಕೆಯಿಂದ ನಿಮ್ಮನ್ನು ನೀವು ಬೆಳೆಸಿಕೊಳ್ಳಿ. ನಿಮ್ಮ ಮೌಲ್ಯ ತಾನಾಗಿಯೇ ಹೆಚ್ಚುತ್ತದೆ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಧನ್ಯವಾದಗಳು. ನಮಸ್ತೆ.